ವಿಚಾರವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಸಮುದಾಯದಲ್ಲಿ ಕೊರಮ ಮತ್ತು ಕೊರಚ ಸಮುದಾಯ ಕೂಡ ಒಂದಾಗಿರುತ್ತದೆ. ಇವತ್ತು ನಾನು ಸಮಸ್ತ ಕೊರಮ ಮತ್ತು ಕೊರಚ ಸಮುದಾಯಗಳ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇವತ್ತು 2011 ಸೆನ್ಸರ್ ಪ್ರಕಾರ ಈ ಒಂದು ಕೊರಮ ಮತ್ತು ಕೊರಚ ಜನಸಂಖ್ಯೆ ಕೇವಲ 2,48,000 ಅಂಥೇಳಿ ದಾಖಲೆ ಆಗಿರುತ್ತದೆ. ಆದರೆ ಸುಮಾರು ವರ್ಷಗಳ ಒಂದು ಪ್ರಯತ್ನ, ಸುಮಾರು ವರ್ಷಗಳ ಒಂದು ಹೋರಾಟದ ಮುಖಾಂತರ, ಎಲ್ಲ ಸಮುದಾಯದ ಹೋರಾಟದ ಮುಖಾಂತರ ಇವತ್ತು ಜಾತಿ ಸಮೀಕ್ಷೆ ಮಾಡಬೇಕಂತಕ್ಕಂಥದ್ದು ಇವತ್ತು ಸರ್ಕಾರ ನಿರ್ಧಾರ ಮಾಡಿ ಇವತ್ತು ನಾಗಮೋಹನ್ ದಾಸ್ ವರದಿಯ ಅನುಷ್ಠಾನವಾಗಿ ಇವತ್ತು 17ನೇ ತಾರೀಕುವರೆಗೆ ಸಮಯ ಕೊಟ್ಟಿದೆ. ಅದಕ್ಕೆ ನಾನು ಸಮಾಜದ ಬಂಧುಗಳಲ್ಲಿ ಮತ್ತು ಯುವಕರಲ್ಲಿ, ಪ್ರಜ್ಞಾವಂತರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಈ ಒಂದು ಕೊರಮ ಮತ್ತು ಕೊರಚ ಸಮುದಾಯ ತಾವು ಕೂಡ ನೋಡಿರ್ತೀರಿ, ಈ ಸಮುದಾಯಗಳು ಬಹಳ ಶಿಕ್ಷಣದ ವಂಚಿತರಾಗಿ ಇವರೆಲ್ಲ ಅಲೆಮಾರಿ, ಮೂಲತಃ ಈ ಎಲ್ಲ ಜನ ಅಲೆಮಾರಿತನದವರೆಲ್ಲ ಅಲೆಮಾರಿ ಜನದವರು ಒಂದು ಕಡೆ ನಿಲ್ಲಿಸಲಿಲ್ಲ. ಇವರ ವೃತ್ತಿ ಬುಟ್ಟಿ ಬಾರಿಗೆ ಮಾಡ್ತಕ್ಕಂಥದ್ದು, ಇವತ್ತು ಮದುವೆ ಮುಂಜಿ ಸಮಾರಂಭಗಳಲ್ಲಿ ಸಹನಾಯಿ ಬಾರಿಸ್ತಕ್ಕಂಥದ್ದು ಈ ಒಂದು ಸಮುದಾಯಗಳ ಒಂದು ಮೂಲ ವೃತ್ತಿಯಾಗಿರುತ್ತದೆ. ಹೀಗಾಗಿ ಇವರು ಒಂದೇ ಕಡೆ ನೆಲೆಸಲಾರದಂಥ ಸಂದರ್ಭದಲ್ಲಿ ಇವರು ಸರ್ಕಾರದ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಇವರು ಸರಿಯಾದ ಒಂದು ಅಂಕಿ ಅಂಶಗಳು ಇಲ್ಲದ ಕಾರಣ ಇವತ್ತು 2011ರ ಒಂದು ಜಾತಿ ಜನಗಣತಿಯಲ್ಲಿ ಈ ಒಂದು ಸಮಾಜ ಜನಸಂಖ್ಯೆ 2,48,000 ನಮೂದಾಗಿರುತ್ತದೆ. ಪ್ರಸ್ತುತ ಈ ಒಂದು ಜನಾಂಗ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಒಳಗೊಂಡಂತೆ ಹಾಗೂ ಎಲ್ಲ ತಾಲೂಕುಗಳು ಒಳಗೊಂಡಂತೆ ಸುಮಾರು 10 ರಿಂದ 15 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯ. ಹೀಗಾಗಿ ನಾವು ಸರ್ಕಾರದ ಅಧಿಕಾರಿಗಳಲ್ಲಿ ಹಾಗೂ ಈ ಒಂದು ಸರ್ವೆ ಕಾರ್ಯಾಚರಣೆಯಲ್ಲಿ ಬರ್ತಕ್ಕಂಥ ವಿವಿಧ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ತಾವು ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಜನಾಂಗದ ಓಣಿಗಳಿಗೂ ಕೂಡ ಹೋಗಿ, ಜೋಪಡಿಗಳಿಗೆ, ಟೆಂಟ್ಗಳಿಗೆ, ಅವರಿರ್ತಕ್ಕಂಥ ವಾಸವಿರ್ತಕ್ಕಂಥ ಗುಡಾರಗಳಿಗೆ, ಅವರಿರ್ತಕ್ಕಂಥ ಸೆಟಲ್ಮೆಂಟ್ ಏರಿಯಾಗಳಿಗೆ, ವಿಶೇಷವಾಗಿ ಇನ್ನೊಂದು ಹೇಳ್ತೀನಿ ಸರ್, ಈ ಒಂದು ಕೊರಮ ಮತ್ತು ಕೊರಚ ಜನಾಂಗ DNT ಪಟ್ಟಿಯಲ್ಲಿತ್ತು ಮುಂಚೆ ಬ್ರಿಟಿಷ್ ಕಮಿಷನಲ್ಲಿ. ಇವರಿಗೆಲ್ಲ ಅಪರಾಧಿ ಬುಡಕಟ್ಟು ಜನಗಳಂಥೇಳಿ ಇವರಿಗೆ ಸಪರೇಟಾಗಿ ಇವರಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಬಂದಿಟ್ಟಿದ್ರು ಇವರಿಲ್ಲ. ಉದಾಹರಣೆಗೆ ಕಲಬುರಗಿಯಲ್ಲಿ ಇವತ್ತು ರಾಮನಗರ ಅಂತ SB ಕಾಲೇಜ್ ಇದೆ, ಒಂದು ಸೆಟಲ್ಮೆಂಟ್ ಏರಿಯಾ ಇದೆ. ಈ ತಾರ್ಫಲ್ ಹತ್ರ ಕೂಡ ಒಂದು ಸೆಟಲ್ಮೆಂಟ್ ಏರಿಯಾ ಇದೆ. ಈ ಥರ ಕಲಬುರಗಿ ಜಿಲ್ಲೆ ಭಾಳಷ್ಟು ರಾಮನಗರ ಬೇರೆ ಬೇರೆ ಕಡೆ ಇದೆ ಸರ್. ಅದಕ್ಕೆ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ತಾವು ಎಲ್ಲೋ ಒಂದು ಕಡೆ ಕೂತು ತಮ್ಮ ಕೆಳಗಿನ ಸಿಬ್ಬಂದಿಗಳಿಗೆ ಕಳಿಸ್ಕೊಟ್ಟು ಕಾಟಾಚಾರಕ್ಕಾಗಿ ಒಂದು 10 ಮನೆಗೋ 20 ಮನೆಗೆ ಭೇಟಿ ಕೊಟ್ಟು ಇವ್ರ ಜನಸಂಖ್ಯೆ ಇಷ್ಟೇ ಇದೆ ಅಂಥೇಳಿ ತಾವು ತೋರಿಸ್ಬೇಡ್ರಿ. ತಾವು ಕೂಡ ಒಂದು ಸರ್ಕಾರದ ಭಾಗವಾಗಿ ಪ್ರಾಮಾಣಿಕತೆಯಿಂದ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಅವರ ಒಂದು ಸಮೀಕ್ಷೆ ಕಾರ್ಯದಲ್ಲಿ ತಾವು ಭಾಗಿಯಾಗಿ ಎಲ್ಲರನ್ನ ಭೇಟಿಯಾಗಬೇಕು. ಈ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಕೊರಮ ಮತ್ತು ಕೊರಚ ಜನಾಂಗದ ನಾನು ಸಮಾಜ ಬಾಂಧವರಿಗೆ ಹೇಳೋದಿಷ್ಟೇ, ತಾವು ಕೂಡ ಈ ಒಂದು ಕಾರ್ಯದಲ್ಲಿ ಬಂದಂಥ ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕು. ಮತ್ತು ಈ ಒಂದು ಸಮುದಾಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹಾಗೂ ಪ್ರಜ್ಞಾವಂತರು, ಯುವಕರು ಕೂಡ ತಾವು ಕೂಡ ಅಧಿಕಾರಿಗಳಿಗೆ ಸಾಥ್ ಕೊಟ್ಟು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಕೊರಮ ಮತ್ತು ಕೊರಚ ಅಂತಕ್ಕಂಥ ಬರೆಸಬೇಕು. ಸಮಸ್ಯೆ ಏನಂದರೆ, ನೀವೆಲ್ಲ ನಮಗೆ ಕೆಲವು ಅಡ್ರೆಸ್ಗಳು ಬರ್ತಾವೆ ಸರ್, ಭಜಂತ್ರಿ, ಕೈಕಾಡಿ, ಮಾನೆ, ಜಾಧವ್, ಈ ಥರ ನೀವೆಲ್ಲ ಜಾತಿ ಕಾಲಂನಲ್ಲಿ ಬರೆಸಿದರೆ ಮುಂದೆ ಗೊಂದಲಕ್ಕೆ ಸಮಸ್ಯೆ ಆಗಿ ಜನಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಆ ರೀತಿ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಬಂದಂಥ ಸಂದರ್ಭದಲ್ಲಿ ಸರ್ವೆ ಟೀಮ್ ಬಂದ ಸಂದರ್ಭದಲ್ಲಿ ತಾವು ದಯಮಾಡಿ ಕೊರಮ ಮತ್ತು ಕೊರಚ ಅಂತಕ್ಕಂಥ ಪದಗಳನ್ನು ಬಳಸಿ ಬರೀರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ನಾನು ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತೇನೆ. ಗಿರೀಶ್ ಎಲ್ ಭಜಂತ್ರಿ, ನಾನು ಕಲಬುರಗಿ ಜಿಲ್ಲೆ ಅಲೆಮಾರಿ ಸಂಘದ ಅಧ್ಯಕ್ಷ.